ನಗರ ಬಿಜೆಪಿ ಘಟಕದ ವತಿಯಿಂದ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ವಕ್ಫ್ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಸಂಸದರಾದ ಬಿವೈ ರಾಘವೇಂದ್ರ, ಶಿವಮೊಗ್ಗ ಶಾಸಕರಾದ ಎಸ್ಎನ್ ಚನ್ನಬಸಪ್ಪ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಮಠಾಧೀಶರು ಭಾಗಿಯಾಗಿದ್ದರು. ನೇರವಾಗಿ ತನ್ನ ಅಲ್ಪಸಂಖ್ಯಾರಣೆಯನ್ನು ಮಾಡದೆ ಹೋಗಿದ್ದ ಭಯಂಕರ ಸಂಕಲ್ಪ ನವೀಕರಣದ ರಾಜಕಾರಣ ಕಬಳಿಸಿದ ಜಮೀರ್ ಖಾನ್ ಶಂಕರ್ ಪ್ರತಿಯೊಬ್ಬರ ದುಡ್ಡಿ ಕಾಂಗ್ರೆಸ್ಸಿನ ತುಷ್ಟೀಕರಣ ರಾಜಕಾರಣ ಏನಿದೆ ಅದೇ ಕಾರಣ, ಬೇರೆ ಏನು ಇಲ್ಲ. 26ನೇ ತಾರೀಕು ನವೆಂಬರ್ 26 ನಾವೆಲ್ಲರೂ ಕೂಡ ಸಂವಿಧಾನದ ದಿನವನ್ನಾಗಿ ಆಚರಣೆ ಮಾಡ್ತೇವೆ. ಲಿಖಿತ ಸಂವಿಧಾನ ರೆಡಿಯಾದಂತಹದ್ದು 26ನೇ ತಾರೀಕು, ಅದನ್ನು ಆಚರಣೆ ಮಾಡ್ತೇವೆ. ಸಂವಿಧಾನದಲ್ಲಿ ನಮಗೆ ಈ ದೇಶ ನಡೀತಕ್ಕಂಥದ್ದು ಸಂವಿಧಾನದ ಮುಖಾಂತರನೇ ನಡೀತಾ ಇರ್ತಕ್ಕ. ಆದರೆ ಸ್ವಾತಂತ್ರ್ಯ ಬಂದ ನಂತರ ಸಂವಿಧಾನ ಇದ್ರೂ ಕೂಡ ಕೆಲವರಿಗೆ ವಿಶೇಷ ಅಧಿಕಾರಗಳನ್ನು ಕೊಡ್ತಕ್ಕಂಥ ಪ್ರಯತ್ನ ಕಾಂಗ್ರೆಸ್ಸಿನ ಕಡೆಯಿಂದ ನಡೀತಾ ಇದೆ. ಇತ್ತೀಚೆಗೆ ಮಾತನಾಡಿದಂಥ ಹರಿಕೃಷ್ಣ ಅವರು ಪ್ರಸ್ತಾಪ ಮಾಡಿದ್ರು, ಮನಮೋಹನ್ ಸಿಂಗ್ರ ಪ್ರಸ್ತಾಪ ಮಾಡಿದ್ರು. ಮನಮೋಹನ್ ಸಿಂಗ್ ಒಂದು ಮಾತನ್ನ ಹೇಳಿದ್ರು, ಪ್ರಧಾನಮಂತ್ರಿಗಳಾಗಿ ಒಂದು ಮಾತನ್ನ ಹೇಳಿದ್ರು, ಈ ದೇಶದ ಆಸ್ತಿ ಮೇಲೆ, ಈ ದೇಶದಲ್ಲಿರ್ತಕ್ಕಂಥ ಸಂಪತ್ತಿನ ಮೇಲೆ ಯಾರದ್ದಾದ್ರೂ ಪರಮ ಅಧಿಕಾರ, ಮೊದಲನೇ ಅಧಿಕಾರ ಯಾರ್ದಾದ್ರೂ ಇರುವಂತಹದ್ದಾದ್ರೆ ಅದು ಈ ದೇಶದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಮುಸಲ್ಮಾನರದ್ದು ಅಂತ ಹೇಳಿದ್ಯಾರು? ಮನಮೋಹನ್ ಸಿಂಗ್ ರವರು ಪ್ರಸ್ತಾಪ. ಇದು ಕಾಂಗ್ರೆಸ್ಸಿನ ಮಾನಸಿಕತೆ. ಇದು ಕಾರಣ ಏನು? ಇದಕ್ಕೇನೋ ಅಲ್ಪಸಂಖ್ಯಾತರ ಅಭಿವೃದ್ಧಿ ಆಗ್ಬೇಕು, ಅಲ್ಪಸಂಖ್ಯಾತರ ಏಳಿಗೆ ಆಗ್ಬೇಕು, ಅಲ್ಪಸಂಖ್ಯಾತರ ಉದ್ಧಾರ ಆಗ್ಬೇಕು, ಅಲ್ಪಸಂಖ್ಯಾತರ ಬೆಳವಣಿಗೆ ಆಗ್ಬೇಕು, ಇದು ಉದ್ದೇಶ ಅಲ್ಲ. ಅಲ್ಪಸಂಖ್ಯಾತ ಮತಗಳೇನಿದೆ ಅದು ಶಾಶ್ವತವಾಗಿ ಕಾಂಗ್ರೆಸ್ಸಿನ ಜೊತೆಗೆ ಇರಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಈ ತುಷ್ಟೀಕರಣ ನೀತಿಯನ್ನ ಅನುಸರಿಸ್ತಾ ಇದ್ದಾರೆ. ಇದನ್ನು ಮನಮೋಹನ್ ಸಿಂಗ್ ಮೊದಲನೇ ಬಾರಿ ಹೇಳಿದ್ದಲ್ಲ. ಸ್ವಾತಂತ್ರ್ಯ ಬಂದ ಹೊಸದರಲ್ಲಿ ಈ ದೇಶದಲ್ಲಿ ಅನೇಕ ಕಾನೂನುಗಳ ರಚನೆ ಆಯಿತು. ಅನೇಕ ಕಾನೂನುಗಳು ಯಾವುದಕ್ಕೆ ಅಧೀನವಾಗಿ ರಚನೆ ಆಗುತ್ತೆ? ಕಾನೂನುಗಳು ರಚನೆ ಆಗ್ತಕ್ಕಂಥದ್ದು ನಮ್ಮ ಸಂವಿಧಾನಕ್ಕೆ ಅನುಗುಣವಾಗಿ ಆಗ್ತದೆ. ಸಂವಿಧಾನದ ಪೀಠಿಗೆ ಇದೇನು? ಸಂವಿಧಾನದ ಪೀಠಿಗೆ ಸಾಕಷ್ಟು ಚರ್ಚೆ ಆಯಿತು. ಗೌರವಿತ ಪ್ರಧಾನಮಂತ್ರಿಗಳು ಮನಸ್ಸು ಮಾಡಿದ್ರೆ ಮೊನ್ನೆ ಮಾನ್ಸೂನ್ ಸೆಷನ್ ಅಲ್ಲೇ ಈ ವಕ್ಫ್ ಕಾಯ್ದೆಯನ್ನ, ತಿದ್ದುಪಡಿಯನ್ನ ಚರ್ಚೆ ಮಾಡಿ ವೋಟಿಂಗ್ ಮಾಡಿ ಜಾರಿಗೆ ತರಬಹುದಿತ್ತು. ಯಾವುದೇ ಅಳಕಿಲ್ಲ ನಮಗೆ, ಯಾವುದೇ ಒಂದು ಧರ್ಮದ ವಿರೋಧ ಅಲ್ಲ ಇದು. ಈ ವಕ್ಫಿನ ಕಾಯ್ದೆ ಬಗ್ಗೆ ಒಬ್ಬೊಬ್ಬ ಪ್ರಜ್ಞಾವಂತ ಜನ, ನಮ್ಮ ಮಠಾಧೀಶರು, ಕಟ್ಟಕಡೆಯ ವ್ಯಕ್ತಿ ಇದ್ರ ಬಗ್ಗೆ ತಿಳುವಳಿಕೆಗಳನ್ನ ತಿಳಿದುಕೊಳ್ಳಿ ಅಂತ ಹೇಳಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನ ಮಾಡಿ ಈಗಾಗಲೇ ಸುದೀರ್ಘವಾದಂತಹ 9 ಲಕ್ಷಕ್ಕಿಂತ ಹೆಚ್ಚಿನ ಭೂಮಿಯನ್ನ ಇವತ್ತು ಖಾತೆ ಹರಿಸುವಂತ ಪ್ರಯತ್ನಗಳು ವಕ್ಫ್ ಅಂಡದಲ್ಲಿ ತರುವಂತ ಪ್ರಯತ್ನ ಆಗಿದೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಿಟ್ಟುವಂತ ಭೂಮಿಯನ್ನ ಅವಾಗ ಏನ್ ಮಾಡಬೇಕು ಸರಿಯಾಗಿ ತೀರ್ಮಾನ ತಗೊಳ್ಳಿಲ್ಲ. ಯಾವ ರೀತಿ ಜಮ್ಮು ಕಾಶ್ಮೀರ ಆರ್ಟಿಕಲ್ 370 ತಂದು ಅಡ್ಕತ್ತು ನೀಡುವಂತ ಕೆಲಸವನ್ನ ಅವತ್ತಿನ ನೆಹರು ಮಂತನ ಮಾಡ್ಕೊಂಡು ಬಂದ್ರು. ಇದೇ ತಪ್ಪನ್ನು ಕೂಡ ಅವತ್ತು ಕೂಡ ಮಾಡ್ಕೊಂತ ಬಂದ್ರು. ಜನಸಂಖ್ಯೆ ಹೆಚ್ಚಾಗತ್ತೆ, ಆದಾಯ ಹೆಚ್ಚಾಗತ್ತೆ, ಟ್ಯಾಕ್ಸ್ ಹೆಚ್ಚಾಗತ್ತೆ. ಆದ್ರೆ ಇವತ್ತು ಡಿಫೆನ್ಸ್ ಬಿಟ್ರೆ ರೈಲ್ವೆ ಬಿಟ್ರೆ ಮೂರನೇ ಭಾಗದ ಮೂರಿನ ಒಂದು ಸಂಸ್ಥೆ ಹೆಚ್ಚಿನ ಭೂಮಿಯನ್ನ ಇಟ್ಕೊಂಡಿರುವಂತಹ ಏಕೈಕ ಸಂಸ್ಥೆ ನಮ್ಮ ಭಾರತದಲ್ಲಿ, ಪ್ರಪಂಚದ ಏಕೈಕ ನಮ್ಮ ಹಿಂದೂ ರಾಷ್ಟ್ರ ಭಾರತದಲ್ಲಿ ವಕ್ಫ್ ಸಂಸ್ಥೆ. ಭೂಮಿ ಮಲ್ಟಿಪ್ಲೈ ಆಗುತ್ತಾ? 1 ಲಕ್ಷ ಎಕರೆ ಅಂತ ಇದ್ದಂತ ಭೂಮಿ ಇವತ್ತು 9.5 ಲಕ್ಷ ಎಕರೆ ಭೂಮಿ ಆಗುತ್ತೆ. ಸುಮಾರು 8.5 ಲಕ್ಷ ಆಸ್ತಿ ಒಟ್ಟಾಗುತ್ತೆ. ಸುಮಾರು 1.5 ಲಕ್ಷ ಕೋಟಿಗಿಂತ ಹೆಚ್ಚಿನ ಆಸ್ತಿ ಇವತ್ತು ಆಗ್ತಾ ಇದೆ.
2009 ಎಷ್ಟಿತ್ತು? ಇದ್ರ ಅರ್ಧ ಇತ್ತು. 2009 ಸರ್ವೆ ಮಾಡಿದಾಗ 4 ಲಕ್ಷ ಆಸ್ತಿ ಇದ್ರೆ ಇವತ್ತು 8.5 ಲಕ್ಷ ಆಸ್ತಿ ಆಗಿದೆ. ಅವತ್ತು 4 ಲಕ್ಷ ಎಕರೆ ಇದ್ರೆ ಇವತ್ತು 9.4 ಲಕ್ಷ ಎಕರೆ ಆಗಿದೆ. ಸುಮಾರು 134% ಆಸ್ತಿ ಇವತ್ತು ವಕ್ಫ್ ಫಂಡ್ನಲ್ಲಿ ಹೆಚ್ಚಿಗೆ ಆಗ್ತಾ ಇದೆ. ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಅಯ್ಯಂಗಾರ್ ನ್ಯೂ ಎಸ್ಪಿ ಬೇಕರಿ, ಜೈನ್ ಕಾಂಪೌಂಡ್ ಎದುರು, ಲಕ್ಷ್ಮಿ ಟಾಕೀಸ್ ಹತ್ತಿರ, ಶಿವಮೊಗ್ಗ.